ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ದಯವಿಟ್ಟು ಶೇರ್ ಮಾಡ್ರಿ. ಯಾವ ತರ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉತ್ತಮವಾದಂತ ಉದಾಹರಣೆ ಇದು. ಏನ್ ವಿಚಾರ ಅಂದ್ರೆ, ನಮ್ಮ ನೆಲಮಂಗಲ ತಾಲೂಕು ಅರಿಶಿನಕುಂಟೆ ಗ್ರಾಮ ಸರ್ವೆ ನಂಬರ್ 73/6 73/7ರಲ್ಲಿ ದಲಿತರಿಗೆ ಸುಮಾರು ಒಂದು 25 ಗುಂಟೆ ಜಮೀನು ಇರ್ತೈತಿ. ಈ ಜಮೀನನ್ನ ಒಂದು ಪ್ರಭಾವಿ ನಾಯಕ XMLC ಬೆಮ್ಮೆಲ್ ಕಾಂತರಾಜ್ ಅನ್ನೋ ವ್ಯಕ್ತಿ ಅಕ್ರಮವಾಗಿ ಕಬ್ಜಾ ಮಾಡಿರ್ತಾರೆ. ಅಂದ್ರೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ಳೋದು ಮತ್ತೆ ಅಕ್ರಮವಾಗಿ ಸ್ವಾಧೀನದಲ್ಲಿ ಅವ್ರು ಇರ್ತಾರೆ, ಯಾವುದೇ ದಾಖಲೆಗಳು ಇಲ್ದಿರ. ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ, ಮೊದಲಿಗೆ ರೈತರು ಬಂದು ನಮ್ಮ ಜಮೀನನ್ನ ದಯವಿಟ್ಟು ನಮ್ಗೆ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ನಾವೇನ್ ಮಾಡ್ತೀವಿ, ತಹಸೀಲ್ದಾರ್ ಹತ್ರ ಹೋಗಿ ಮನವಿ ಮಾಡ್ತೀವಿ. ಸರ್, ಎಲ್ಲಾ ದಾಖಲೆಗಳು ನಮ್ಮವ್ರ ಹೆಸರಲ್ಲೇ ಇದೆ. ಈ ತರ ಕೆಲವರು ರೌಡಿ ವರ್ತನೆ ಮಾಡಿ ಅವ್ರ ಜೀವ ಬೆದರಿಕೆ ಇದೆ, ಅವ್ರನ್ನ ಸಾಯಿಸಾಕ್ತಾರೆ ಜಮೀನು ವಿಚಾರದಲ್ಲಿ ಏನಾದ್ರು ಹೋದ್ರೆ, ದಯವಿಟ್ಟು ಇವರು ಜಮೀನನ್ನ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳಿದಾಗ ತಹಸೀಲ್ದಾರ್ ಅವರು ಸುಮಾರು ಒಂದು 2-3 ತಿಂಗಳು ಕಾಯಿಸಿ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅಂತಾರೆ. ಯಾರು? ತಹಸೀಲ್ದಾರ್ ಅವರು. ಇದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಅವರು ಆ ಮಾತನ್ನೋದಕ್ಕೆ ಮತ್ತೆ ಲ್ಯಾಂಡ್ ರೆವೆನ್ಯೂ ಇದಕ್ಕೆ ಮತ್ತೆ ಪೊಲೀಸ್ನವ್ರಿಗೆ ಒಂದಷ್ಟು ರಿಲೇಟೆಡ್ ಇರಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಮತ್ತೆ DC ಅವ್ರ ಹತ್ರ ಹೋಗ್ತೀವಿ. DC ಅವರು ಆದೇಶ ಮಾಡ್ತಾರೆ, ಈ ಕೂಡಲೇ ಸರ್ವೆ ನಡೆಸಿ ಯಾರ ಜಮೀನು ಅದನ್ನ ಉಳಿಸಿ ನೀವು ಅದ್ಬಸ್ ಮಾಡಿಸಿ ಅಂತ. ಮತ್ತೆ ಈ ರೈತರು ಏನ್ ಮಾಡ್ತಾರೆ, ಅದ್ಬಸ್ಗೆ ಅರ್ಜಿ ಹಾಕ್ತಾರೆ. ಅದ್ಬಸ್ಗೆ ಅರ್ಜಿ ಹಾಕಿ ಅಲ್ಲಿ ಜಮೀನ್ ಹತ್ರ ಹೋಗಿ ಸರ್ವೆ ಎಲ್ಲ ನಡೆಸಿ ಅವ್ರ ಜಮೀನು ಅವ್ರು ಉಳಿಸ್ಕೊಂತಾರೆ. ಅಂದ್ರೆ ಸರ್ವೆನಲ್ಲಿ ಕೂಡ ಹೊಸದಾಗಿ ಮೊನ್ನೆ ತಾನೇ ರೀಸೆಂಟ್ ಆಗಿ ನಡೆದಿರೋಂಥ ಸರ್ವೆನಲ್ಲಿ ಕೂಡ ಇದು ದಲಿತರ ಜಮೀನು ಅಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗುತ್ತೆ, ಮತ್ತೆ ಅವ್ರು ಉಳಿಸ್ಕೊಂತಾರೆ. ಇದಾದ್ಮೇಲೆ ಈ ಹಿಂದೆ ತಹಸೀಲ್ದಾರ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಕೊಡಕ್ ಹೋದಾಗ ಅಲ್ಲಿರೋಂಥ ಸರ್ಕಲ್ ಇನ್ಸ್ಪೆಕ್ಟರ್ ಏನಂತಾರಂದ್ರೆ, ನಾವು ಕೊಡಲ್ಲ, ನಾವು ಬಂದೋಬಸ್ತ್ ಕೊಡಲ್ಲ, ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ರಿ, ನೀವೇನಾದ್ರೂ ಹೋರಾಟ ಮಾಡಿದ್ರ ಅಂತ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಆಮೇಲೆ ಈ ಜಮೀನು ವಿಚಾರದಲ್ಲಿ ಕಾಂತರಾಜ್ ಅನ್ನೋರು ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ, ದಲಿತರ ದೌರ್ಜನ್ಯ ಮಾಡಿದ್ದಾರೆ, ಅಟ್ರಾಸಿಟಿ ಕಾಯ್ದೆ ಅಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಾಗ ನಿಮ್ಮ ಕಂಪ್ಲೇಂಟ್ ನ ಯಾವುದೇ ಕಾರಣಕ್ಕೂ ಸ್ವೀಕರಿಸಲ್ಲ. ಅಲ್ಲಿದ್ದಂತ ಸಬ್ ಇನ್ಸ್ಪೆಕ್ಟರ್, ನೆಲಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ ಸಬ್ ಇನ್ಸ್ಪೆಕ್ಟರ್ ಹೇಳೋದು, ನಿಮ್ಮ ಕಂಪ್ಲೇಂಟ್ ನ ಯಾವುದೇ ಕಾರಣಕ್ಕೂ ನಾನು ಸ್ವೀಕರಿಸಲ್ಲ, ನಿಮ್ಮ ಕಂಪ್ಲೇಂಟ್ ನೀವು ಕೋರ್ಟ್ ಅಲ್ಲಿ ನೋಡ್ಕೊಳ್ರಿ, ಪೊಲೀಸ್ನವ್ರು ಬರಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಇದಾದ್ಮೇಲೆ ಸರ್ವೆ ಆದ್ಮೇಲೆ ಈ ರೈತರು ಏನ್ ಮಾಡ್ತಾರೆ, ಜಮೀನೊಳಗೆ ಹೋಗಿ ಅಲ್ಲಿದ್ದಂತ ಅನಾಧಿಕೃತವಾಗಿ ಒಬ್ರು ಅಂಗಡಿ ಹಾಕೊಂಡಿರ್ತಾರೆ. ಆ ಅಂಗಡಿ ಅವ್ರನ್ನ ನೀವು ದಯವಿಟ್ಟು ಖಾಲಿ ಮಾಡಿ, ಜಮೀನ್ ನಮ್ಗಾಗಿದೆ, ಸರ್ವೆನಲ್ಲಿ ಕೂಡ ನಮ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಮಾತುಕತೆ ನಡೆಸ್ತಾ ಇದ್ದಾಗಲೇ ಪೊಲೀಸ್ನವ್ರು ಮತ್ತೆ ಇವ್ರಿಗೆ ಫೋನ್ ಮಾಡ್ತಾರೆ. ಅಂದ್ರೆ ನಾವು ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟ ಕಾಂತರಾಜ್ ಅವ್ರ ಮೇಲೆ ಸ್ವೀಕರಿಸದೇ ಇರೋಂತ ಪೊಲೀಸ್ನವರು ಅಲ್ಲಿ ಇವರು ಹೋಗ್ಬಿಟ್ಟು ಅಂಗಡಿ ಹತ್ರ ನೀವು ಜಮೀನ್ ಖಾಲಿ ಮಾಡಿ, ನೀವು ಅಂಗಡಿ ಖಾಲಿ ಮಾಡಿ ಅಂತ ಕೇಳಿದ ತಕ್ಷಣ ಪೊಲೀಸ್ನವರು ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿ ಹೆಂಗಂದ್ರೆ ಹಂಗ್ ಮಾತಾಡ್ತಾರೆ. ಸರಿ, ಆಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ತಗೊಳ್ಳಲ್ಲ. ಸರ್, ಯಾರು ಕಂಪ್ಲೇಂಟ್ ದಾರ ಯಾರು? ನಿಮಗೆ ಫೋನ್ ಮಾಡಿ ಈ ತರ ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು, ನೀವೇನಕ್ಕೆ ಜಮೀನು ವಿಚಾರದಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ ಕಂಪ್ಲೇಂಟೆಂಟ್ ನೇಮು ಇಲ್ಲಿ ತನಕ ಪೊಲೀಸ್ನವ್ರು ಹೇಳಿಲ್ಲ. ಯಾವ ಪೊಲೀಸ್ ಅಧಿಕಾರಿ ಬಂದು ಅಲ್ಲಿ ಇವ್ರನ್ನ ನೀವು ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ನಾವು ಖುದ್ದು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನೀವು ದಯವಿಟ್ಟು ಇವ್ರ ವಿರುದ್ಧ ಕಂಪ್ಲೇಂಟ್ ತಗೊಳ್ಳಿ, ಈ ದಲಿತರ ಜಮೀನು ಉಳಿಸ್ರಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಾಗ ತಗೊಳ್ತಾ ಇಲ್ಲ. ಅಂದ್ರೆ ಪೊಲೀಸ್ ದೌರ್ಜನ್ಯ. ನೆಲಮಂಗಲ ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ಹೋಗಿದೆ? ದಲಿತರ ಜಮೀನು ಅದು 25 ಗುಂಟೆ ಅಲ್ಲ, 2 ಗುಂಟೆ ಆಗ್ಲಿ ನಮ್ ಸೊತ್ತಲ್ವಾ? ಈಗ ಈ ಕಾಂತರಾಜು, ಬೆಮ್ಮೆಲ್ ಕಾಂತರಾಜ್ ಅವ್ರಿಗೆ ಮೋಸ ಮಾಡೋದಕ್ಕೆ ದಲಿತರ ಜಮೀನೇ ಬೇಕಾ? ಅವರು ಸುಮಾರು ವರ್ಷಗಳಿಂದ ಕೇಳ್ಕೊಂತ ಇದ್ದಾರೆ, ಸರ್ ದಯವಿಟ್ಟು ನಮ್ಮ ಜಮೀನು ನಮ್ ಬಿಟ್ಬಿಡಿ ಅಂತ. ತಾಲೂಕು ಆಡಳಿತ ಮತ್ತೆ ತಹಸೀಲ್ದಾರ್ ಅವರು, ಹಳೆ ತಹಸೀಲ್ದಾರು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ನವರು ಇವರೆಲ್ಲ ಒಂದಷ್ಟು ಕಾಲಾವಕಾಶ ಕೊಡೋದು. ಯಾವುದೇ ರಿಜಿಸ್ಟರ್ ಅಗ್ರಿಮೆಂಟ್ಗಳು ಯಾವ್ದು ಆಗಿಲ್ಲ. ಸೇಲ್ ರಿಜಿಸ್ಟರ್ ಅಗ್ರಿಮೆಂಟ್ಸ್ ಇವರ ಹೆಸರುಗಳಲ್ಲಿ ಕಾಂತರಾಜ್ ಹೆಸರಲ್ಲ ಜಮೀನು ಇರೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದ್ರೂ ಒಂದಷ್ಟು ನಕಲಿ ದಾಖಲೆಗಳೇನಾದ್ರೂ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಜಮೀನು ಉಳಿಸಿ, ನಮ್ಮವ್ರ ಹೆಸರುಗಳಲ್ಲಿರುವಂತ ಜಮೀನು ಉಳಿಸಿ ಅಂತ ಹೇಳ್ಬಿಟ್ಟು ತಾಲೂಕು ಆಡಳಿತ ಇವರೇ ದಿಕ್ಕು ನಮಗೆ. ಯಾರು? ತಹಸೀಲ್ದಾರ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಇವರೇ ದಿಕ್ಕು. ಇವರೇ ಹತ್ರ ಇದ್ದು ದಲಿತರಿಗೆ ನ್ಯಾಯ ಕೊಡಿಸಬೇಕು ಅಂತದ್ದು. ಇವರೇ ದಲಿತರ ಮೇಲೆ ದೌರ್ಜನ್ಯ ಮಾಡುವಂತ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ, ಪೊಲೀಸರ ವಿರುದ್ಧ ಮತ್ತೆ ಈ ಕಾಂತರಾಜ್ ಇದಾರಲ್ಲ, ಈ ಬೆಮ್ಮೆಲ್ ಕಾಂತರಾಜ್ XMLC ಈ ವ್ಯಕ್ತಿ ವಿರುದ್ಧ ಯಾವ ಜಮೀನನ್ನ ಅಕ್ರಮವಾಗಿ ಕಬಳಿಸಿಕೊಂಡಿದ್ದಾರೋ ಅದೇ ಜಮೀನಲ್ಲಿ
ಹೋರಾಟ ಅಂದ್ರೆ ನವೆಂಬರ್ ಮಂತಲ್ಲಿ ಮೊದಲನೇ ವಾರದಲ್ಲಿ ಹೋರಾಟ ಇದೆ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಶೇರ್ ಮಾಡಿ ಆ ಒಂದು ದಲಿತರಿಗೆ ನ್ಯಾಯ ದೊರಕಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.